ಎಸ್ಸಿ ಒಳ ಮೀಸಲಾತಿ ವರ್ಗೀಕರಣದ ಸಮೀಕ್ಷೆ ಶುರುವಾಗಲಿದೆ. ಮೇ 6ರಿಂದ ಅಂದ್ರೆ ನಾಳೆಯಿಂದ 17ರವರೆಗೆ ಮನೆ ಮನೆಗೆ ತೆರಳಿ ಸಮೀಕ್ಷೆಯ ಕಾರ್ಯ ಜರುಗಲಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂತದ್ದು. ಅಂದ್ರೆ ಇಂದಿನಿಂದ ಸಿದ್ಧತೆಗಳು ಭರದಿಂದ ಸಾಗಿದ್ದು ನಾಳೆಯಿಂದ ಮೇ 17ರವರೆಗೂ ಮನೆ ಮನೆಗೆ ತೆರಳಿ ಸಮೀಕ್ಷೆಯ ಕಾರ್ಯ ಶುರುವಾಗಲಿದೆ. ಸುಮಾರು 58,960 ಗಣತಿದಾರರಿಂದ ಸಮೀಕ್ಷೆ ನಡೆಯಲಿದೆ. 6,000 ಮೇಲ್ವಿಚಾರಕರಿಂದ ಸಮೀಕ್ಷೆ ಮೇಲೆ ನಿಗಾವನ್ನ ಕೂಡ ವಹಿಸಲಾಗಿರುವಂತದ್ದು. ನಿವೃತ್ತ ನ್ಯಾಯಮೂರ್ತಿ ಎಚ್.ಎಂ. ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಈ ಒಂದು ಸಮೀಕ್ಷೆ ಜರುಗಲಿದೆ. ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಒಟ್ಟು 101 ಜಾತಿಗಳಿವೆ. ಇನ್ನು ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಉಪಜಾತಿಗಳಿವೆ. ಈ ಎಲ್ಲಾ ಉಪಜಾತಿಗಳು ಯಾವ ಜಾತಿಗೆ ಸೇರಿವೆ ಅನ್ನೋದ್ರ ಗೊಂದಲ ಇದ್ದು ಸದ್ಯಕ್ಕೆ ಉಪಜಾತಿ ಸ್ಪಷ್ಟವಾಗಿ ಗುರುತಿಸಬೇಕಾಗಿದೆ. ವೈಜ್ಞಾನಿಕವಾಗಿ ಎಸ್ಸಿ ಮೀಸಲು ವರ್ಗೀಕರಣ ನಡೆಸಬೇಕಾಗಿದೆ ಅಂತ ಹೇಳಿ ಈಗ ಎಸ್ಸಿ ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆಯ ಕಾರ್ಯ ಮೇ 6ರಿಂದ 17ರವರೆಗೂ ಜರುಗಲಿದೆ. ಅಂದ್ರೆ ಡೋರ್ ಟು ಡೋರ್ ಸಮೀಕ್ಷೆಗೆ ಒಳಪಡಿದವರು ಅಲ್ಲಿಗೆ ಹೋಗಿ ಮಾಹಿತಿ ಹಾಗೆ ಉಪಜಾತಿಗಳ ಆದಾಯ ಮುಂತಾದ ಅಂಶಗಳನ್ನ ಡಿಕ್ಲೇರ್ ಮಾಡಬಹುದಾಗಿದೆ. ಕೇಂದ್ರಗಳಿಗೆ ಹೋಗಲು ಸಾಧ್ಯವಾಗದೇ ಇರುವವರು ಮೇ 19ರಿಂದ ಮೇ 23ರಂದು ಆನ್ಲೈನ್ ಮೂಲಕನೂ ಕೂಡ ಡಿಕ್ಲೇರ್ ಮಾಡುವ ಅವಕಾಶ ಇದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂತದ್ದು. ಇದಕ್ಕಾಗಿ ವಿಶೇಷ ಆಪ್, ವೆಬ್ ಪೋರ್ಟಲ್ ಅನ್ನ ಕೂಡ ಅಭಿವೃದ್ಧಿಪಡಿಸಲಾಗಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂತದ್ದು. ಇನ್ನು ಅಂತರ್ಜಾತಿ ವಿವಾಹದ ಕುರಿತಾಗಿಯೂ ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಮಾಹಿತಿಯನ್ನ ಕಲೆ ಹಾಕಲಿದೆ ಅನ್ನೋದ್ರ ಕುರಿತು ಅಪ್ಡೇಟ್ ಇರುವಂತದ್ದು. ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಇದ್ರೆ ಅದನ್ನು ಕೂಡ ಪರಿಶೀಲನೆ ಮಾಡಲಿದ್ದಾರೆ. ಇನ್ನು ಶಿಕ್ಷಣ ಇಲಾಖೆಯಿಂದ 57,000 ಶಿಕ್ಷಕರು ಈ ಒಂದು ಸಮೀಕ್ಷೆಯಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಗುರುತಿನ ಚೀಟಿ, ವೈಜ್ಞಾನಿಕ ಸಮೀಕ್ಷೆಗಾಗಿ ಮೊಬೈಲ್ ಅಪ್ಲಿಕೇಶನ್ ಹಾಗೆ ಆನ್ಲೈನ್ ಅಪ್ಲಿಕೇಶನ್ ಬಳಸಿ ದಾಖಲೀಕರಣ ಮಾಡಬೇಕು. ಮತದಾರರ ಪಟ್ಟಿಯಲ್ಲಿನ ವಿಳಾಸದ ಆಧಾರದ ಮೇಲೆ ಮನೆ ಮನೆಗೂ ಭೇಟಿ ನೀಡಿ ಈ ಒಂದು ಸಮೀಕ್ಷೆ ಕಾರ್ಯ ಜರುಗಲಿದೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರ್. ರಾಜಪ್ಪ, ಗುಡ್ ಮಾರ್ನಿಂಗ್. ಸದ್ಯ ಎಸ್ಸಿ ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆಯ ಕಾರ್ಯ ಶುರುವಾಗ್ತಾ ಇದ್ದು ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ. ಯಾವ ರೀತಿ ಈ ಒಂದು ಕಾರ್ಯ ಜರುಗಲಿದೆ, ಯಾವ ರೀತಿ ಲಿಸ್ಟ್ ಔಟ್ ಮಾಡಲಿದ್ದಾರೆ ಅಂತ ಓವರ್ ಆಲ್ ಡೀಟೇಲ್ಸ್. ವೆರಿ ಗುಡ್ ಮಾರ್ನಿಂಗ್. ಇಂದು ನಾಗಮೋಹನ್ ದಾಸ್ ಅವರ ನೇತೃತ್ವದ ಈ ಒಂದು ಸಮಿತಿ ರಾಜ್ಯಾದ್ಯಂತ ಇಂದು ಒಳ ಮೀಸಲಾತಿಯನ್ನ ವರ್ಗೀಕರಣ ಮಾಡಲಿಕ್ಕೆ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾ ಇದೆ. ಅದರಲ್ಲಿ ರಾಜ್ಯಾದ್ಯಂತ ಇರುವಂತೆ ಕಳೆದ ಬಾರಿ ಕೊಟ್ಟಂತ ದತ್ತಾಂಶಗಳು ಏನಿತ್ತು ಆ ದತ್ತಾಂಶಗಳನ್ನ ಮತ್ತೊಮ್ಮೆ ಇಲ್ಲಿರುವಂತಹ ಸುಮಾರು 14 ಲಕ್ಷ ಜನಸಂಖ್ಯೆಯಲ್ಲಿ ಎಡ ಯಾರು ಬಲ ಯಾರು ಅಂತ ಗೊಂದಲ ಇರುವ ಕಾರಣಕ್ಕೋಸ್ಕರ ಪ್ರತ್ಯೇಕವಾಗಿ ಸಮೀಕ್ಷೆ ನಡೆಸುವ ಮೂಲಕ ಯಾರು ಎಡ ಮತ್ತು ಬಲ ಅಂತ ಗುರುತಿಸಬೇಕಾಗಿರುವಂತದ್ದು ರಾಜ್ಯ ಸರ್ಕಾರಕ್ಕೆ ಅದು ಸವಾಲಿನ ಕೆಲಸವಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಈ ಒಂದು ವಿಷಯದಲ್ಲಿ ಇನ್ನಷ್ಟು ಸ್ಪಷ್ಟತೆ ಬೇಕಿರೋ ಕಾರಣಕ್ಕೋಸ್ಕರ ಸಮೀಕ್ಷೆಯ ಮೊರೆ ಹೋಗ್ತಾ ಇದ್ದಾರೆ. ಈ ಸಮೀಕ್ಷೆಯನ್ನ ಮಾಡಬೇಕು ಅಂತ ನಾಗಮೋಹನ್ ದಾಸ್ ಅವರು ಹಿಂದೆ ರಾಜ್ಯ ಸರ್ಕಾರಕ್ಕೆ ಒಂದು ಶಿಫಾರಸನ್ನ ಮಾಡಿ ವರದಿಯನ್ನ ಕೊಟ್ಟಿದ್ರು. ಸಮೀಕ್ಷೆ ಮಾಡಿದ್ರೆ ಈ ಸಮುದಾಯಗಳಲ್ಲಿ ಯಾರು ಎಡ ಮತ್ತು ಬಲ ಅಂತ ಅನ್ನೋದು ಆದಿ ದ್ರಾವಿಡ ಇರ್ಬೋದು, ಆದಿ ಕರ್ನಾಟಕ, ಆದಿ ಜಾಂಬವ ಅಂತ ಅನ್ನೋದಿರುತ್ತದೆ ಮತ್ತು ಮಾದಿಗ ಮತ್ತು ಎಸ್ಸಿ ಅಂತ ಅನ್ನೋದ್ರಲ್ಲಿ ಇರುವಂತದ್ದು ಸುಮಾರು 101 ಉಪಜಾತಿಗಳಿವೆ. ಈ 101 ಉಪಜಾತಿಗಳಲ್ಲಿರುವಂತಹ ಗೊಂದಲಗಳನ್ನ ಬಗೆಹರಿಸಿ ಎಡ ಯಾರು ಬಲ ಯಾರು ಅಂತ ಅನ್ನೋದನ್ನ ಗುರುತಿಸುವ ಮೂಲಕ ಹಿಂದುಳಿದಂತದ್ದು ಮತ್ತು ಹಿಂದುಳಿದಂತದ್ದನ್ನು ಗುರುತಿಸುವ ಮೂಲಕ ಅವ್ರಿಗೆ ಮೀಸಲಾತಿಯ ಸೌಲಭ್ಯವನ್ನು ಕೊಡಬೇಕು ಮತ್ತು ಆ ಮೂಲಕ ಜಾತಿಯನ್ನು ವರ್ಗೀಕರಣ ಮಾಡಬೇಕು ಅಂತ ಈ ಸಮುದಾಯಗಳ ಒತ್ತಾಯ ಆಗಿತ್ತು. ಹಾಗಾಗಿ ನಾಗಮೋಹನ್ ದಾಸ್ ಅವರ ನೇತೃತ್ವದ ಆಯೋಗ ಏನ್ ಮಾಡಿತ್ತು, ಆಯೋಗ ಕೊಟ್ಟಂತ ವರದಿನ ಇಟ್ಕೊಂಡು ಈಗ ಜಾತಿ ಸಮೀಕರಣ ಮಾಡ್ಲಿಕ್ಕೆ ಅಥವಾ ವರ್ಗೀಕರಣ ಮಾಡ್ಲಿಕ್ಕೆ ಈ ಒಂದು ಸಮೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಇದರಿಂದ ಸುಮಾರು 58,000 ಜನ ಈ ಒಂದು ಎನ್ಯುಮರೇಟರ್ಗಳು ಅಥವಾ ಏನು ಮೇಲ್ವಿಚಾರಕರು ಮನೆ ಮನೆಗೆ ತೆರಳಿ ಗಣತಿಯನ್ನ ಮಾಡುವಂತ ಒಂದು ಸಾಧ್ಯತೆ ಇದೆ. ಈ ಒಂದು ಗಣತಿಗೋಸ್ಕರ ಸುಮಾರು ಈಗಾಗಲೇ ರಾಜ್ಯ ಸರ್ಕಾರ ಏನೆಲ್ಲ ವ್ಯವಸ್ಥೆ ಮಾಡಿಸ್ಬೇಕು ಸುಮಾರು 58,000 ಅಂತಂದ್ರೆ ಬಹುತೇಕ ಇವರೆಲ್ಲರೂ ಸಹ
ಶಾಲಾ ಶಿಕ್ಷಕರಾಗಿದ್ದಾರೆ. ಆ ಶಿಕ್ಷಕರು ಮನೆ ಮನೆಗೆ ತೆರಳಿ ಮೊಬೈಲ್ ಅಪ್ಲಿಕೇಶನ್ ಬಳಸ್ಕೊಂಡು ಈ ಒಂದು ದಾಖಲಾತಿನ ಮಾಡ್ತಾರೆ. ಮನೆ ಮನೆಗೆ ಪ್ರತಿಯೊಂದು ಒಬ್ಬ ಟೀಚರ್ಗಳಿಗೆ ಸುಮಾರು 40 ಮನೆಗಳು ಕೊಡಲಾಗಿದೆ ಅಂತ ಲೆಕ್ಕಾಚಾರ ಇದೆ. 40-50 ಮನೆಗಳು. ಆ ಒಂದು ಮನೆಗಳಿಗೆ ತೆರಳಿ ಅವರು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಅವರ ಆಧಾರ್ ಕಾರ್ಡ್, ಮನೆ ಯಜಮಾನರ ಆಧಾರ್ ಕಾರ್ಡ್ ತೆಗೆದುಕೊಳ್ಳೋದಿರ್ಬೋದು, ಅವರ ಜಾತಿ ಧೃವೀಕರಣ ಪತ್ರ ತೆಗೆದುಕೊಳ್ಳೋದಿರ್ಬೋದು, ಅದರ ಮೂಲಕ ಅಧಿಕೃತವಾಗಿ ಅವರ ಏನು ವೋಟರ್ ಐಡಿ ಲಿಸ್ಟ್ ಇದೆ ಆ ವೋಟರ್ ಐಡಿ ಲಿಸ್ಟ್ ನ ಅಧಿಕೃತವಾಗಿ ದಾಖಲೆ ಅಂತ ತೆಗೆದುಕೊಂಡು ಮತ್ತು ಆಧಾರ್ ಕಾರ್ಡ್ ಅನ್ನ ಎಂಟರ್ ಮಾಡ್ಕೊಂಡು ನಂತರ ಅವರೆಲ್ಲಾ ಮಾಹಿತಿಯನ್ನ ಯಾವ ಜಾತಿ ಉಪಜಾತಿ ಏನು, ಅವರ ವೃತ್ತಿ ಏನು, ಪ್ರವೃತ್ತಿ ಏನು, ಎಷ್ಟು ಜನ ಮಕ್ಕಳಿದ್ದಾರೆ, ಅವ್ರ ಮಕ್ಕಳ ವೃತ್ತಿ ಏನು, ಮತ್ತೆ ಅವ್ರ ಆದಾಯ ಮೂಲ ಏನು, ಎಲ್ಲರನ್ನು ಪ್ರತಿಯೊಂದು ದಾಖಲಿಸುವ ಮೂಲಕ ಮತ್ತು ಜಾತಿ ಉಪಜಾತಿಗಳಲ್ಲಿ ಯಾವ ಜಾತಿಗೆ ಬರ್ಬೇಕು, ಯಾವ ಜಾತಿಗೆ ಸೇರಿದ್ರೆ ನೀವು ಅಂತ ತಿಳ್ಕೊಂಡು ಅದನ್ನ ಮೊಬೈಲ್ ಆಪ್ ಅಲ್ಲಿ ಇದನ್ನ ಮೊದಲು ಹಿಂದೆ ಎಲ್ಲ ಅದನ್ನ ಬುಕ್ಲೆಟ್ ಅಲ್ಲಿ ಎಂಟ್ರಿ ಮಾಡ್ತಾದ್ರು. ಈಗ ಮೊಬೈಲ್ ಆಪ್ ಅಲ್ಲಿ ಎಂಟ್ರಿ ಮಾಡೋ ಮೂಲಕ ಆ ಎಂಟ್ರಿ ಮಾಡೋದನ್ನ ಅಂತಿಮವಾಗಿ ಒಂದು OTP ನಂಬರ್ ಕೊಟ್ಟು ಆ ಮನೆಯ ಮಾಲೀಕರಿಗೆ ಅಥವಾ ಮನೆಯಲ್ಲಿ ಯಾರು ಇರ್ತಾರೆ ಮುಖ್ಯಸ್ಥರು ಅವರಿಗೆ ಮೊಬೈಲ್ ಆಪ್ ಅಲ್ಲಿ ಮೊಬೈಲ್ ಮೂಲಕ OTP ನಂಬರ್ ಕೊಟ್ಟು ಆ OTP ನಂಬರ್ ನ ಕನ್ಫರ್ಮೇಶನ್ ಮಾಡ್ಕೊಂಡು ನಂತರ ಅದನ್ನ ಅಂತಿಮವಾಗಿ ಅದಕ್ಕೆ ಎನ್ಯುಮರೇಟರ್ಗಳು ಅಥವಾ ಮುಖ್ಯಸ್ಥರು ಮೇಲ್ವಿಚಾರಕರಿದ್ದಾರೆ ಅವರು ಅದನ್ನ ಅಂತಿಮವಾಗಿ ಅದನ್ನ ತೀರ್ಮಾನ ಕೈಗೊಳ್ಳುವಂತ ಒಂದು ಸಾಧ್ಯತೆ. ಜೊತೆಗೆ ಈ ಒಂದು ವೇಳೆ ಯಾರು ಮನೆಗಳಿಗೆ ಬಂದಿಲ್ಲ ಅಂತ ಏನಿದ್ದಾರೆ ಅವರು 12 ತಾರೀಕು ನಂತರ, ಇದು ಮೇ 6ರಿಂದ 17 ತನಕ ಮನೆ ಮನೆಗೆ ಭೇಟಿ ನೀಡಿ ಸರ್ವೆ ಮಾಡುವಂತ ಒಂದು ಕೆಲಸ ಆಗುತ್ತೆ. ಅದಾದ ನಂತರನು ಸಹ ಒಂದು ವೇಳೆ ಕೈ ಬಿಟ್ಟು ಹೋಗುವಂತ ಯಾರಾದ್ರೂ ಇದ್ರೆ, ಯಾರ ಮನೆಗೆ ಬಂದಿಲ್ಲ ಅಂತ ಅನ್ನೋದು ಮಿಸ್ ಆಗಿದ್ದಲ್ಲಿ ಅವರು ಸಹ ಸ್ಥಳೀಯ ಪಂಚಾಯತ್ಗಳಿರ್ಬೋದು, ನಗರಸಭೆ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಅಲ್ಲಿರುವಂತ ಈ ಒಂದು ಅಧಿಕಾರಿಗಳಿಗೆ ಭೇಟಿ ನೀಡಿ ಅವರಿಗೆ ಹೋಗಿ ನೀವು ಒಂದು ಮಾಹಿತಿಯನ್ನು ಕೊಡ್ಬೋದು. ಮೇ 19ರಿಂದ 23ರವರೆಗೆ ಅವರು ನೀವು ಮಾಹಿತಿಗಳನ್ನ ಕೊಡುವಂತ ಒಂದು ಕೊಡ್ಲಿಕ್ಕೂ ಕ್ಷಮಿಸಿ ಮೇ 19ರಿಂದ 21ರವರೆಗೆ ಪಂಚಾಯತ್ ಮಟ್ಟದಲ್ಲಿ ಈ ಒಂದು ಮಾಹಿತಿ ಕೇಂದ್ರಗಳು ಕರೀತಾರೆ. ಅಲ್ಲಿ ಸಹ ನೀವು ಹೋಗಿ ಮನೆ ಮಾಹಿತಿಯನ್ನು ಕೊಡುವಂತ ಸಾಧ್ಯತೆ ಇದೆ. ಇದಾದ ನಂತರ ಒಂದು ವೇಳೆ ಯಾರಾದ್ರೂ ಸಹ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಅಥವಾ ಪಂಚಾಯತಿಗಳ ಮಟ್ಟದಲ್ಲಿ ಮಾಹಿತಿಯನ್ನ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ಕೊಂಡು ಬಂದ್ರೆ 19 ನಂತರ 21 ತನಕನೂ ಸಹ ಅವ್ರಿಗೆ ಮೊಬೈಲ್ ಆಪ್ ಮೂಲಕ ಅವರು ಅದನ್ನ ದಾಖಲಿಸಲಿಕ್ಕೂ ಸಹ ಅವಕಾಶವನ್ನು ಕೊಡಲಾಗಿದೆ. ಯಾರು ಬೇಕಾದ್ರೂ ಸಹ ಆ ಒಂದು ಮಿಸ್ ಆಗಿರುವಂತ ಮೊಬೈಲ್ ಆಪ್ ಮೂಲಕ ಈ ಒಂದು ಮಾಹಿತಿಯನ್ನ ದಾಖಲಿಸಿ ತಮ್ಮ ಸಮುದಾಯ ಜಾತಿಯ ಒಂದು ಮಾಹಿತಿಯನ್ನ ದೃಢೀಕರಿಸುವಂತ ಅವಕಾಶ ಇದೆ. ಹೀಗಾಗಿ ಈ ಒಂದು ಸ್ವಲ್ಪ ಮುಖ್ಯಮಂತ್ರಿಗಳು ಸುಮಾರು 11 ಗಂಟೆಗೆ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಈ ಒಂದು ಒಳ ಮೀಸಲಾತಿ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನ ಮತ್ತು ಅದರ ಪ್ರೊಫಾರ್ಮ್ ಇರಬಹುದು ಮತ್ತು ಯಾರೆಲ್ಲ ಯಾವ ಮಾಹಿತಿಯನ್ನ ಹಂಚ್ಕೊಳ್ಬೇಕು ಅಂತ ಬಗ್ಗೆ ಸಹ ಮುಖ್ಯಮಂತ್ರಿಗಳು ಮತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡುವಂತಾರೆ. ಇರುವಂತ ರಾಜ್ಯದಲ್ಲಿರುವಂತ ಸುಮಾರು 1,40,00,000 ಅಥವಾ 1,08,00,000 ಜನಸಂಖ್ಯೆ ಈ ಒಂದು SC/ST ಗಳಿದ್ದಾರೆ ಅಂತ ನನ್ನ ಲೆಕ್ಕಾಚಾರ ಇದೆ. ಅದನ್ನ ಅಧಿಕೃತವಾಗಿ ಯಾವೆಲ್ಲ ಸಮುದಾಯಕ್ಕೆ ಸೇರಿದ್ದಾರೆ ಅಂತ ನಾವು ಅಧಿಕೃತ ದೃಢಪಡಿಸಲಿಕ್ಕೆ ಈ ಒಂದು ಜಾತಿ ಜನಗಣತಿ ಅಂತ ಒಳ ಮೀಸಲಾತಿಯನ್ನ ನೀಡ್ಲಿಕ್ಕೋಸ್ಕರ ಈ ಒಂದು ಸಮೀಕ್ಷೆಯನ್ನ ಮಾಡ್ಲಾಗ್ತದೆ ಮಧುಮಾಲ. ಎಸ್, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.